ಹಾಯ್ ಹಲೋ ನಮಸ್ಕಾರ PYQs ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸ್ಟೂಡೆಂಟ್ಸ್. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಇವಾಗ ಮುಂದೆ ಬರ್ತಾ ಇರುವಂಥ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಈ ಪೋರ್ಷನ್ಸ್ ಅಂತೂ ಇದ್ದೇ ಇರುತ್ತೆ 100%. ಯಾವ ಚಾಪ್ಟರ್ ಅಂದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಸೊ ಈ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಲ್ಲಿ ಇರೋದೇ ನಮಗೆ 3 ಕಾನ್ಸೆಪ್ಟು. ಆ 3 ಕಾನ್ಸೆಪ್ಟಲ್ಲಿ ಯೂಸ್ ಆಗುವಂಥ ಫಾರ್ಮುಲಾಸ್ನ ನೋಡೋಣ. ಅದ್ರ ಜೊತೆಗೆ KCETಗೂ ಕೂಡ ಯೂಸ್ ಆಗೋಂಥ ಫಾರ್ಮುಲಾಸ್ನ ನೋಡೋಣ. ಸೊ ಮೊದಲನೇ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ ನಮ್ಮ ಹತ್ರ ಇರೋದು ಯಾವುದು ಅಂದರೆ ದ ರೇಟ್ ಆಫ್ ಚೇಂಜ್. ಸೊ ಬೇಸಿಕಲಿ ಈ ಡಿಫ್ರೆನ್ಸಿಯೇಷನ್ ಅಂದರೆ dy/dx ಇದೆ ನೋಡಿ, ದಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್. ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y ಆ್ಯಂಡ್ ಎಕ್ಸ್ ವೇರಿಯೇಬಲ್ಸ್. ಬಟ್ ನಾವು ಯಾವಾಗ ಈ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ಗೆ ಬರ್ತೀವೋ ಆ y x ಜಸ್ಟ್ ವೇರಿಯೇಬಲ್ಸ್ ಅಲ್ಲ, ಅದು ಕೆಲವು ಪ್ಯಾರಾಮೀಟರ್ಸ್ ಆಗ್ತವೆ. ಫಿಸಿಕಲ್ ಪ್ಯಾರಾಮೀಟರ್ಸ್ ಲೈಕ್ ರೇಡಿಯಸ್, ಏರಿಯಾ, ವಾಲ್ಯೂಮ್, ಆ ರೀತಿ. ಓಕೆ, ಸೊ ಅದೇ ನಾವು ನೋಡ್ತಾ ಇರೋದು ರೇಟ್ ಆಫ್ ಚೇಂಜಲ್ಲಿ. ನಾವು ಫಾರ್ಮುಲಾ ಏನು ಕಲ್ತಿದ್ದೀವಿ? dy/dx. y ಒಂದು ವೇರಿಯೇಬಲ್, ಎಕ್ಸ್ ಒಂದು ವೇರಿಯೇಬಲ್. ಅಪ್ಲಿಕೇಶನ್ಸಲ್ಲಿ y ಜಾಗದಲ್ಲಿ r ರೇಡಿಯಸ್, ಎಕ್ಸ್ ಜಾಗದಲ್ಲಿ ಟೈಮ್, ರೈಟ್? ಸೊ ಈ ಥರ ಫಿಸಿಕಲ್ ಪ್ಯಾರಾಮೀಟರ್ಸ್ನ ನಾವೇನು ಮಾಡ್ತೀವಿ? ರೀಪ್ಲೇಸ್ ಮಾಡ್ತೀವಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಲ್ಲಿ. ಸೊ ಮೊದಲನೇ ಕಾನ್ಸೆಪ್ಟ್ ರೇಟ್ ಆಫ್ ಚೇಂಜ್ ಸ್ಟೂಡೆಂಟ್ಸ್. ಈ ರೇಟ್ ಆಫ್ ಚೇಂಜಲ್ಲಿ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾವು ನೋಡೋದಾದರೆ, ನಂಬರ್ 1, ದಿಸ್ ಸೆಕ್ಷನ್ ಡೀಲ್ಸ್ ವಿತ್ ಹೌ ಒನ್ ಕ್ವಾಂಟಿಟಿ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಅನ್ ಅದರ್. ನಾನು ಹೇಳಿದ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಆ ಥರ. ಸೊ ಇಫ್ y is equal to f of x, then rate of change of y with respect to x at x0 is equal to. ಸೊ ಇಲ್ಲಿ ನೋಡಿ ಈ ಥರ ಬರಿಬೋದು. ಸೊ ಫೈನ್ dy/dx at x is equal to 4 ಅಂತ ಬರಿತೀವಿ, ಕರೆಕ್ಟ್? x is equal to 4 ಆದಾಗ dy/dxನ ಕಂಡಿಡೀರಿ ಅಂತಾರಲ್ವಾ. ಈ x0 ಇದೆ ನೋಡಿ, ದಿಸ್ ಇಸ್ ನಥಿಂಗ್ ಬಟ್ ಎನಿ ನಂಬರ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 4 ಅಂತ ತೊಗೊಂಡೆ. ಇದೇ ರೀತಿ ಯಾವ ನಂಬರ್ ಆದರೂ ನೀವು ತೊಗೊಳ್ಬೋದು. ಕ್ವೆಶ್ಚನಲ್ಲೇ ಕೊಟ್ಟಿರ್ತಾರೆ, ಆ ನಂಬರ್ನ ತೊಗೊಳ್ಳಿ. ಸೆಕೆಂಡು, ಇಫ್ ಎಕ್ಸ್ ಆ್ಯಂಡ್ ವೈ ಬೋತ್ ಡಿಪೆಂಡ್ ಅಪಾನ್ ಟೈಮ್, ದೆನ್ dy/dt ಸ್ಟೂಡೆಂಟ್ಸ್ ದಿಸ್ ಇಸ್ ನಥಿಂಗ್ ಬಟ್ ಚೈನ್ ರೂಲ್. ಇಲ್ಲಿ ನೋಡಿ, ಈ dy/dt ನಾವು ಯಾವ ಥರ ಬರಿತಿದ್ದೀವಿ ಅಂದರೆ dy/dt, ಆಯಿತಾ? dy/dt ಮಧ್ಯದಲ್ಲಿ ನಾವು ಏನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ? dxನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ವೈ? ಬಿಕಾಸ್ ಇದು ಚೈನ್ ರೂಲ್. dx ಕ್ಯಾನ್ಸಲ್ ಔಟ್ ಆದ್ರೂ dy/dtನೇ ಉಳ್ಕೊಳ್ಳುತ್ತೆ. ಬಟ್ ನಾವು ಏನಕ್ಕೆ ಈ ಥರ ಮಾಡ್ತಾ ಇದ್ದೀವಿ? ದಿಸ್ ಇಸ್ ಬಿಕಾಸ್ ಆಫ್ ದ ಚೈನ್ ರೂಲ್ ಸ್ಟೂಡೆಂಟ್ಸ್. ಚೈನ್ ರೂಲಿನ ಸಲುವಾಗಿ ನಾವು ಈ ಥರ ಮಾಡ್ತಾ ಇದ್ದೀವಿ. ಫೈನ್, ಇದು ಅಬೌಟ್ ದ ಚೈನ್ ರೂಲ್. ನೆಕ್ಸ್ಟ್, ದಿಸ್ ಈಸ್ ಯೂಸ್ಡ್ ರಿಲೇಟೆಡ್ ರೇಟ್ಸ್ ಪ್ರಾಬ್ಲಮ್ಸ್, ಮಾರ್ಜಿನಲ್ ಕಾಸ್ಟ್, ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ ಆಲ್ಸೋ ಡೆರಿವೇಟಿವ್ಸ್. ಸೊ ಮಾರ್ಜಿನಲ್ ಕಾಸ್ಟಿಗೆ ದಿಸ್ ಇಸ್ ದ ಫಾರ್ಮುಲಾ, ಮಾರ್ಜಿನಲ್ ರೆವೆನ್ಯೂಗೆ ದಿಸ್ ಇಸ್ ದ ಫಾರ್ಮುಲಾ. ಅಂದರೆ ಇಲ್ಲಿ ಕಾಸ್ಟ್ನ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀವಿ, ರೆವೆನ್ಯೂ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀವಿ, ಬೋತ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ವೇರ್ C of x is the total cost and R of x is the total revenue. ಕಾಸ್ಟ್ ಅಂದರೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅಂತ, ರೆವೆನ್ಯೂ ಅಂದರೆ ನಮಗೆ ಎಷ್ಟು ಬಂದಿದೆ ಅನ್ನೋದು. ಓಕೆ, ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಬಟ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್? dy/dx, x0 ಅಂದರೆ ಈ ಥರ ಒಂದು ನಂಬರ್ ಕೊಟ್ಟಿರ್ತಾರೆ. ಅದನ್ನು ಬಿಟ್ಟರೆ ಚೈನ್ ರೂಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇನ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ನೆಕ್ಸ್ಟ್ ಸ್ಟೂಡೆಂಟ್ಸ್, ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸಿಗೆ ಬಂದಾಗ ಇಲ್ಲಿ ಏನಾಗ್ತಿದೆ ಗೊತ್ತಾ? ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗಲ್ಲಿ ಒಂದು ಎಫ್ ಆಫ್ ಎಕ್ಸ್ ಕೊಡ್ತಾರೆ, ಅಂದರೆ ಒಂದು ಫಂಕ್ಷನ್ನ ಕೊಡ್ತಾರೆ. ದಟ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ಅ ಗ್ರಾಫ್. ಅದೊಂದು ಗ್ರಾಫ್ ಅಷ್ಟೇ. ಈ ಗ್ರಾಫು ಮ್ಯಾಕ್ಸಿಮಮ್ ಎಲ್ಲಾಗ್ತಿದೆ, ಮಿನಿಮಮ್ ಎಲ್ಲಾಗ್ತಿದೆ ಅಂತ ಕಂಡುಹಿಡಿಯೋದೆ. ಸೊ ಅದು ಮ್ಯಾಕ್ಸಿಮಮ್ ಮಿನಿಮಮ್ ಆಯಿತು. ಎಲ್ಲಿ ಇನ್ಕ್ರೀಸ್ ಆಗ್ತಿದೆ? ಸೊ ಇವಾಗ ಒಂದು ಗ್ರಾಫ್ ಇದೆ, 0 ಇಂದ 10ವರೆಗೂ ಇನ್ಕ್ರೀಸ್ ಆಗ್ತಾ ಇದೆ ಗ್ರಾಫು. 10ಇಂದ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಎಲ್ಲಿವರೆಗೂ? 15ವರೆಗೂ. 15ಇಂದ ಏನಾಗುತ್ತೆ? ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈಗ 0 to 10 ಇನ್ಕ್ರೀಸಿಂಗ್ ಅಂತ ನಾನು ಹೇಳಿದೆ ನೋಡಿ. ಇದನ್ನು ಗ್ರಾಫ್ ನೋಡ್ಕೊಂಡು ಆರಾಮಾಗಿ ಎಲ್ಲರೂ ಹೇಳ್ಬೋದು. ಬಟ್ ಗ್ರಾಫ್ ಕೊಡದೇ ಇರಬೇಕಾದ್ರೆ, ಬರೀ ಒಂದು ಫಂಕ್ಷನ್ನ ಕೊಟ್ಟಾಗ ವಿತ್ ದ ಹೆಲ್ಪ್ ಆಫ್ ಮ್ಯಾಥಮೆಟಿಕ್ಸ್ ಇದು ಇನ್ಕ್ರೀಸ್ ಆಗ್ತಾ ಇದೆ ಈ ಇಂಟರ್ವಲ್ ಅಂತ ನಾವು ಯಾವ ರೀತಿ ಹೇಳೋದಂದರೆ ಬೈ ಯೂಸಿಂಗ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಸೊ ಸೆಕೆಂಡ್ ಕಾನ್ಸೆಪ್ಟ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಲ್ಲಿ ಯಾವುದಿದೆ ಅಂದರೆ ಇಂಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಸ್ಟೂಡೆಂಟ್ಸ್. ಇವಾಗ ಇಲ್ಲಿ ನೋಡಿ, ಲೆಟ್ ಎಫ್ ಆಫ್ ಎಕ್ಸ್ ಬಿ ಎ ಕಂಟಿನ್ಯೂಸ್ ಫಂಕ್ಷನ್ ಆನ್ ದ ಇಂಟರ್ವಲ್ a and b ಆ್ಯಂಡ್ ಡಿಫ್ರೆನ್ಷಿಯಬಲ್ ಆನ್ a and b. ಡಿಫ್ರೆನ್ಷಿಯಬಲ್ ಅಂದರೆ ಇಟ್ ಈಸ್ ವೆರಿ ಸ್ಮೂತ್. ಡಿಫ್ರೆನ್ಷಿಯಬಿಲಿಟಿ ಟೆಲ್ ಹೌ ದ ಕರ್ವ್ ಇಸ್ ಸ್ಮೂತ್ ಆಗಿದೆಯೋ, ಶಾರ್ಪ್ ಆಗಿದೆಯೋ, ಕಾರ್ನರ್ಸ್ ಇದೆಯೋ ಇಲ್ವೋ ಅನ್ನೋದು ಡಿಫ್ರೆನ್ಷಿಯಬಿಲಿಟಿ ಹೇಳುತ್ತೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಏನು ಸ್ಟೂಡೆಂಟ್ಸ್? ಗ್ರಾಫ್ ಈ ಥರ ಇರುತ್ತೆ. ಅಂದರೆ ಅದು ಎಲ್ಲೂ ಕಾನ್ಸ್ಟೆಂಟು ಆಗಲ್ಲ, ಡಿಕ್ರೀಸು ಆಗಲ್ಲ, ಬರೀ ಇನ್ಕ್ರೀಸ್ ಆಗ್ತಾ ಹೋಗ್ತಾನೆ ಇರುತ್ತೆ ಈ ರೀತಿ. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂದರೆ ಈ ರೀತಿ ಇರುತ್ತೆ. ಇದು ಎಲ್ಲೂ 0 ಆಗಲ್ಲ, ಮತ್ತು ಕಾನ್ಸ್ಟೆಂಟು ಆಗಲ್ಲ, ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ f' ಗ್ರೇಟರ್ ದ್ಯಾನ್ 0, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ f' ಲೆಸರ್ ದ್ಯಾನ್ 0. ಇವಾಗ ಒಂದು ಪ್ರಾಬ್ಲಮ್, ಒಂದು ಕ್ವಶನ್ ಕೇಳ್ತಾರೆ, ಸರ್ ಯಾಕೆ ಸರ್ ಇಲ್ಲಿ ಯಾಕೆ ಇನ್ಕ್ರೀಸಿಂಗ್ ಕಂಡೀಷನ್ ಬಂದಾಗ ಯಾಕೆ ಯಾವಾಗಲೂ ಗ್ರೇಟರ್ ದ್ಯಾನ್ 0ನೇ, ಯಾಕೆ ಈಕ್ವಲ್ ಟು 0 ಆಗಲ್ಲ? ಸ್ಟೂಡೆಂಟ್ ಸಿಂಪಲ್, ಇನ್ಕ್ರೀಸಿಂಗ್ ಗ್ರಾಫ್ ಮೇಲೆ ಯಾವುದಾದ್ರೂ ಒಂದು ಪಾಯಿಂಟ್ನ ತೊಗೊಂಡು ನೀವು ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ, ದಿಸ್ ಟ್ಯಾಂಜೆಂಟ್ ಸ್ಲೋಪ್ ಇಸ್ ಪಾಸಿಟಿವ್. ವೆನ್ ಸ್ಲೋಪ್ ಇಸ್ ಪಾಸಿಟಿವ್, ದೆನ್ ವಾಟ್? ಸ್ಲೋಪ್ ಇಸ್ ಪಾಸಿಟಿವ್ ಅಂದರೆ f' ಇಸ್ ನಥಿಂಗ್ ಬಟ್ ಸ್ಲೋಪ್ ಓನ್ಲಿ.
ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0. ಸೊ ಇಂಕ್ರೀಸಿಂಗ್ ಗ್ರಾಫಲ್ಲಿ ನಾವು ಯಾವುದೇ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಿ ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ ಆ ಟ್ಯಾಂಜೆಂಟ್ ಯಾವಾಗಲೂ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಸ್ಲೋಪ್, ಆ ಟ್ಯಾಂಜೆಂಟಿನ ಸ್ಲೋಪ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ವೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0. ಇವಾಗ ಬರೀ ಇಂಕ್ರೀಸಿಂಗ್ ಅಂತ ಕೊಟ್ಟಿದ್ರೆ ಸೇಮ್ ಕಂಡೀಷನ್ ಬಟ್ ಈಕ್ವಲ್ ಟು ಒಂದನ್ನು ಆ್ಯಡ್ ಮಾಡಬೇಕು. ಇಂಕ್ರೀಸಿಂಗಿಗೆ, ಡಿಕ್ರೀಸಿಂಗಿಗೆ ಅಂದರೆ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 0, ಸೇಮ್ ಲೆಸರ್ ದ್ಯಾನೇ ಬಟ್ ಈಕ್ವಲ್ ಟು ಆ್ಯಡ್ ಮಾಡಬೇಕು. ಕಾನ್ಸ್ಟೆಂಟ್ ಅಂದರೆ ಈಕ್ವಲ್ ಟು 0 ಸ್ಟೂಡೆಂಟ್ಸ್. ಫೈನ್. ನೆಕ್ಸ್ಟ್, ಟು ಫೈಂಡ್ ದ ಇಂಟರ್ವಲ್ಸ್ ಆಫ್ ಇಂಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್, ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಬೈ ಸೆಟ್ಲಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಯಾವ ಪಾಯಿಂಟ್ಸಲ್ಲಿ ಡಿಕ್ರೀಸ್ ಆಗ್ತಿದೆ ಅಂತ ಕಂಡುಹಿಡಿಯೋದಕ್ಕೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹಾಕಬೇಕು ನೀವು. ಮಾರ್ಕ್ ದೆಮ್ ಆನ್ ದ ನಂಬರ್ ಲೈನ್. ಚೆಕ್ ದ ಸೈನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇನ್ ಈಚ್ ಇಂಟರ್ವಲ್. ಸೊ ಸ್ಟೂಡೆಂಟ್ಸ್, ಈ ಚೆಕ್ ಮಾಡೋ ಸೈನು ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಗೊತ್ತಾ, ಇದರಲ್ಲಿ ನನಗೆ ಮೆಸೇಜ್ ಬಂದಿರೋದು ಯೂಟ್ಯೂಬಲ್ಲಿ ಆಗಲಿ ನಮ್ಮ ಪೇಡ್ ಕ್ಲಾಸಲ್ಲಾಗಲಿ ಏನು ಮಾಡಿದ್ದಾರೆ ಅಂದರೆ, ಸರ್ ವೇವಿ ಕರ್ವ್ ಮೆಥಡ್ ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಸರ್ ಸ್ಟೂಡೆಂಟ್ಸ್, ವೇವಿ ಕರ್ವ್ ಮೆಥಡ್ ಇಸ್ ಅ ವೆರಿ ಗುಡ್ ಮ್ಯಾಥಮೆಟಿಕಲ್ ಮೆಥಡ್, ಬಟ್ ಅದು ಕೆಲವೊಂದು ಕಂಡೀಷನ್ಸ್ ಜ್ಞಾಪಕ ಇಟ್ಕೋಬೇಕಾಗುತ್ತೆ, ವಿಚ್ ಇಸ್ ಗುಡ್. ನೀವು ಅದನ್ನು ಕಲಿಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನನಗೇನನ್ಸುತ್ತೆ, ನಾವು ಹೇಳ್ಕೊಡೋ ಮೆಥಡ್ಗೂ ವೇವಿ ಕರ್ವ್ ಮೆಥಡ್ಗೂ ನಾವು ಸಿಂಪಲ್ ಯಾವುದಿದೆ ಅಂತ ನೋಡಿದ್ರೆ this method is very simple. ಯಾವ ಮೆಥಡ್ ಸ್ಟೂಡೆಂಟ್ಸ್? ದಿಸ್ ಮೆಥಡ್. ಚೆಕ್ ದ ಸೈನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇನ್ ಈಚ್ ಇಂಟರ್ವಲ್. ಈಚ್ ಇಂಟರ್ವಲ್ ನಾವು ಚೆಕ್ ಮಾಡಬೇಕು. ಹೇಗೆ? ಬೈ ಕನ್ಸಿಡರಿಂಗ್ ಎ ನಂಬರ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಥರ ಬಂತು, ಇಲ್ಲಿ 0 ಇದೆ, ಇಲ್ಲಿ ಇಲ್ಲಿ +10 ಇದೆ, ಇಲ್ಲಿ 100 ಇದೆ. ಇಲ್ಲೇನಾಗ್ತಾ ಇದೆ ಫಂಕ್ಷನು? 0 to 10 ಯಾವ್ದಾದ್ರು ಒಂದು ನಂಬರ್ನ ತಗೊಳ್ಳಿ. ಲೆಟ್ಸ್ ಟೇಕ್ 3. ಎಕ್ಸ್ ಜಾಗದಲ್ಲಿ 3 ಹಾಕಿ ಪಾಸಿಟಿವ್ ಬಂದರೆ ಇಟ್ ಇಸ್ ಇನ್ಕ್ರೀಸಿಂಗ್, ನೆಗೆಟಿವ್ ಬಂದರೆ ಇಟ್ ಇಸ್ ಡಿಕ್ರೀಸಿಂಗ್ ಅಂತ ಅರ್ಥ. ಸೊ ವೇವಿ ಕರ್ವ್ ಮೆಥಡು ಸೇಮ್ ಆನ್ಸರೇ ಕೊಡುತ್ತೆ, ಪ್ಲಸ್ಸು ಮೈನಸ್ಸೇ ಕೊಡುತ್ತೆ. ಅದು ಒಂದು ಸ್ವಲ್ಪ ನೀವು ರೂಲ್ಸ್ನ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸೊ ವೇವಿ ಕರ್ವ್ ಮೆಥಡ್ ತುಂಬ ಇಂಪಾರ್ಟೆಂಟಾ? ನೋ, ಯು ಕ್ಯಾನ್ ಆಲ್ಸೋ ಸ್ಟಿಕ್ ವಿತ್ ದಿಸ್. ನಾನು ಏನು ಹೇಳ್ಕೊಟ್ಟಿದ್ದೀನಲ್ಲ, ದಿಸ್ ಇಸ್ ಆಲ್ಸೋ ಫೈನ್. ನೆಕ್ಸ್ಟ್, ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದ ವೇವಿ ಕರ್ವ್ ಸೈನ್ ಚಾರ್ಟ್ ಮೆಥಡ್ ಇಸ್ ವೆರಿ ವೆರಿ ಯೂಸ್ಫುಲ್. ಹೌದು, ಇಟ್ ಈಸ್ ಯೂಸ್ಫುಲ್, ಬಟ್ ದಿಸ್ ಮೆಥಡ್ ಈಸ್ ಆಲ್ಸೋ ಯೂಸ್ಫುಲ್ ಸ್ಟೂಡೆಂಟ್ಸ್. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫಾರ್ ಎಕ್ಸಾಂಪಲ್ ಲೈಕ್ KCET ಮತ್ತು JEE ಇದಕ್ಕೆಲ್ಲ ನಾವು ವೇವಿ ಕರ್ವ್ ಮೆಥಡ್ನ ಯೂಸ್ ಮಾಡ್ಬೋದು. ಸೊ ಈ ವೇವಿ ಕರ್ವ್ ಮೆಥಡು ನಿಮಗೆ ಬೇಕು ಅಂದರೆ ನಾವು ನಮ್ಮ ಬ್ಯಾಚಸ್ಗಳಲ್ಲಿ, ನಮ್ಮ ವಿಜೇತ 360 ಡಿಗ್ರೀಸ್ ಇಂಟಿಗ್ರೇಟೆಡ್ ಬ್ಯಾಚಲ್ಲಿ ನಾವು ಬೋರ್ಡ್ ಸಿಲೆಬಸ್ನ ಜೊತೆಗೆ KCET ಸಿಲೆಬಸ್ನ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈ ಥರ ಎಕ್ಸ್ಟ್ರಾ ಟಾಪಿಕ್ಸ್ನ ನಾವಲ್ಲಿ ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸ್. ಸೊ ನೀವಿನ್ನ ಯೋಚನೆ ಮಾಡ್ತಿದ್ರೆ ಜಾಯ್ನ್ ಆಗಬೇಕಂತ, ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಯು ಕ್ಯಾನ್ ಫೈಂಡ್ ಅ ಲಿಂಕ್. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಮ್ಮ ಬ್ಯಾಚ್ನ ಜಾಯ್ನ್ ಆಗ್ಬೋದು. ಅಥವಾ 9611265028 ಈ ನಂಬರ್ಗೆ KCET PU2 ಅಂತ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ದೆನ್ ಯು ಕ್ಯಾನ್ ಎನ್ರೋಲ್. ಈ ಮೂಲಕ ಕೂಡ ನೀವು ನಮ್ಮ ಬ್ಯಾಚಿಗೆ ಎನ್ರೋಲ್ ಆಗ್ಬೋದು. ಆಲ್ರೈಟ್ ಸ್ಟೂಡೆಂಟ್ಸ್, ಲಾಸ್ಟ್ ಕಾನ್ಸೆಪ್ಟ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾದಲ್ಲಿ ಏನಿದೆ ಅಂದರೆ, ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ಏನು ಹೇಳಿ? ಯಾವ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಆಗ್ತಿದೆ, ಯಾವ ಪಾಯಿಂಟಲ್ಲಿ ಮಿನಿಮಮ್ ಆಗ್ತಾ ಇದೆ. ಸೊ ಆ ಪಾಯಿಂಟ್ಸ್ನ ಕಂಡುಹಿಡಿಯೋದಕ್ಕೆ ವಿಲ್ ಬಿ ಯೂಸಿಂಗ್ ದ ಫಸ್ಟ್ ಡೆರಿವೇಟಿವ್ ಟೆಸ್ಟ್. ಓಕೆ, ಫಸ್ಟ್ ಡೆರಿವೇಟಿವ್ ಟೆಸ್ಟಿಂದ ನಮ್ಗೆ ಏನು ಸಿಗುತ್ತೆ? ಪಾಯಿಂಟ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಲೆಟ್ ಅಸ್ ಟೇಕ್ ದ ಪಾಯಿಂಟ್ಸ್. ಇಲ್ಲಿ x1 x2 2 ಪಾಯಿಂಟ್ ಬಂತು. ಇವಾಗ ಇವೆರಡು ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಯಾವುದು, ಮಿನಿಮಮ್ ಯಾವುದು, ಅದನ್ನು ಕಂಡುಹಿಡಿಯೋದಕ್ಕೆ ವಿಲ್ ಬಿ ಯೂಸಿಂಗ್ ದ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಅಷ್ಟೇ. ಸೊ ಓವರ್ ಆಲ್ ಸಮರಿ ನಾನು ಹೇಳಬೇಕಂದ್ರೆ ದಿಸ್ ಇಸ್ ಅಬೌಟ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಇವಾಗ ಇಲ್ಲಿ ನೋಡೋಣ ಬನ್ನಿ. ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಎಫ್ ಡ್ಯಾಶ್ ಆಫ್ ಸಿ ಅಂತ ಇದೆ, ನಾನು ಎಕ್ಸ್ ಅಂತ ಹೇಳಿದ್ದೀನಿ, ಇಸ್ ಈಕ್ವಲ್ ಟು 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಲೋಕಲ್ ಮ್ಯಾಕ್ಸಿಮಮಲ್ಲಿ, ನೆಗೆಟಿವ್ ಟು ಪಾಸಿಟಿವ್ ಲೋಕಲ್ ಮಿನಿಮಾದಲ್ಲಿ. ಸೊ ಇವಾಗ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಬಂದಿದೆ ಅಂದ್ಕೊಳ್ಳಿ. ಇಲ್ಲಿ ಹೋಗ್ತಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಯಾಕೆ? ಬಿಕಾಸ್ ದಿಸ್ ಟ್ಯಾಂಜೆಂಟ್ ಡ್ರಾನ್ ಎಟ್ ದಿಸ್ ಪಾಯಿಂಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ 0, ಸ್ಲೋಪ್ 0 ಆಗುತ್ತೆ. ಇವಾಗ ನಾನು ಇಲ್ಲೇನಾಗ್ತಿದೆ? ಪಾಸಿಟಿವ್ ಮೇಲ್ಗಡೆ ಹೋಗ್ತಾ ಇದ್ದೀನಿ ಅಂದರೆ ಪಾಸಿಟಿವ್ ಆಗ್ತಾ ಇದೆ. ಈ ಕಡೆ ಏನಾಗ್ತಿದೆ? ಕೆಳಗಡೆ ಹೋಗ್ತಿದೆ, ನೆಗೆಟಿವ್ ಆಗ್ತಾ ಇದೆ. ಪಾಸಿಟಿವ್ ಇಂದ ನೆಗೆಟಿವ್ಗೆ ಹೋದಾಗ, ನಾನು ಪಾಸಿಟಿವ್ ಟು ನೆಗೆಟಿವ್ ಹೋದಾಗ ಏನಾಗುತ್ತೆ? ಇಟ್ ಈಸ್ ಮ್ಯಾಕ್ಸಿಮಮ್. ರೈಟ್. ಮಿನಿಮಮ್ ಇಂದ ನೆಗೆಟಿವ್ ಟು ಪಾಸಿಟಿವ್ ಹೆಂಗೆ ಸರ್? ಇವಾಗ ಈ ಥರ ಇದೆ ಕರ್ವ್. ಓಕೆ, ದಿಸ್ ಇಸ್ ಮೈ ಮಿನಿಮಮ್ ಪಾಯಿಂಟ್. ಇಲ್ಲಿ ನಾನು ಟ್ಯಾಂಜೆಂಟ್ನ ಡ್ರಾ ಮಾಡ್ತೀನಿ. ದಿಸ್ ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಅಂದರೆ ಸ್ಲೋಪ್ 0. ಅದಕ್ಕೆ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಅಂತ ಇದೆ. ಇವಾಗ ಇಲ್ಲಿ ಕೆಳಗಡೆ ಬರ್ತಾ ಇದ್ದೀನಿ ಅಂದರೆ ನೆಗೆಟಿವ್ ಆಗ್ತಾ ಇದೆ. ಇಲ್ಲಿ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ ಅಂದರೆ ಪಾಸಿಟಿವ್ ಆಗ್ತಿದೆ. ನೆಗೆಟಿವ್ ಇಂದ ಪಾಸಿಟಿವ್ಗೆ ಹೋದಾಗ ದಿಸ್ ಮೀನ್ಸ್ ದಿಸ್ ಇಸ್ ದ ಪಾಯಿಂಟ್ ಆಫ್ ಮಿನಿಮಾ. ಇದೇ ಬರೆದಿರೋದು. ನೆಗೆಟಿವ್ ಟು ಪಾಸಿಟಿವ್ ಹೀಗೆ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ಮಿನಿಮಾ, ಪಾಸಿಟಿವ್ ಟು ನೆಗೆಟಿವ್ ಹೀಗೆ ಸ್ಟೂಡೆಂಟ್ಸ್, ದಟ್ ಇಸ್ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ, ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ. ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಏನು ಹೇಳುತ್ತೆ? ಈ ಪಾಯಿಂಟು x1 ಮ್ಯಾಕ್ಸಿಮಾನ x2 ಮ್ಯಾಕ್ಸಿಮಾನ ಅಂತ ಹೇಳುತ್ತೆ. ಹೇಗೆ? ಎಫ್ ಡ್ಯಾಶ್ ಆಫ್ ಎಕ್ಸ್ನ ಕಂಡುಹಿಡಿಬೇಕು ನಾವು, ಎಫ್ ಡ್ಯಾಶ್ ಆಫ್ ಸಿನ ಕಂಡುಹಿಡಿಬೇಕು. ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ನಂಬರ್ಗಳು ಬಂದಿರ್ತಾವೆ ನೋಡಿ, ಈ ನಂಬರ್ಗಳನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿರ್ತೀರಲ್ವ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು ಲೆಸ್ಸರ್ ದ್ಯಾನ್ 0 ಬಂದರೆ ಮ್ಯಾಕ್ಸಿಮಮ್, ಗ್ರೇಟರ್ ದ್ಯಾನ್ 0 ಬಂದರೆ ಮಿನಿಮಮ್.
ಈಸ್ ಈಕ್ವಲ್ ಟು 0 ಬಂದರೆ ದ ಟೆಸ್ಟ್ ಫೇಲ್ಸ್. ಜ್ಞಾಪಕ ಇಟ್ಕೊಳ್ಳಿದ್ದೇನೆ. ಸೊ ದಿಸ್ ಇಸ್ ದ ಥರ್ಡ್ ಕಾನ್ಸೆಪ್ಟ್. ಆಬ್ಸಲ್ಯೂಟ್ ಮ್ಯಾಕ್ಸಿಮಾ, ಆಬ್ಸಲ್ಯೂಟ್ ಮಿನಿಮಾನ ಯಾವ ಥರ ಕಂಡುಹಿಡಿಯೋದು ನಾವು? ಎಫ್ ಆಫ್ ಎ, ಎಫ್ ಆಫ್ ಬಿ, ಎ ಬಿ ಪಾಯಿಂಟ್ಸ್ನ ಕೊಟ್ಟಿರ್ತಾರಲ್ವ, ಈ ಪಾಯಿಂಟ್ಸ್ನ ನಾವು ಎಫ್ ಆಫ್ ಎಕ್ಸ್ ಫಂಕ್ಷನಲ್ಲಿ ಹಾಕಬೇಕು. ಲಾರ್ಜೆಸ್ಟ್ ವ್ಯಾಲ್ಯೂ ಆಬ್ಸಲ್ಯೂಟ್ ಮ್ಯಾಕ್ಸಿಮಾ, ಸ್ಮಾಲೆಸ್ಟ್ ವ್ಯಾಲ್ಯೂ ಆಬ್ಸಲ್ಯೂಟ್ ಮಿನಿಮಾ. ಓಕೆ, ಸೊ ಈ ಪಾಠ ಅರ್ಥ ಆಯ್ತಲ್ವಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದನ್ನು ಅರ್ಥ ಮಾಡ್ಕೊಳ್ಳಿ. 3 ಕಾನ್ಸೆಪ್ಟ್ ಇರೋದು ಈ ಪಾಠದಲ್ಲಿ, 3 ಕಾನ್ಸೆಪ್ಟ್ನ ಚೆನ್ನಾಗಿ ಓದ್ಕೊಂಬಿಡಿ, ಫುಲ್ ಮಾರ್ಕ್ಸ್ ನಿಮ್ದಾಗುತ್ತೆ. ಓಕೆ, ಸೊ ಇದರ ಜೊತೆಗೆ ಲಾಸ್ಟ್ ಒಂದು ಪಾಯಿಂಟಲ್ಲಿ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್, ಯೂಸ್ಫುಲ್ ಫಾರ್ ಬೋತ್ KCET ಆ್ಯಂಡ್ ಬೋರ್ಡ್ ಎಕ್ಸಾಮ್ಸ್, ಮಾರ್ಜಿನಲ್ ಕಾಸ್ಟ್, ಮಾರ್ಜಿನಲ್ ರೆವೆನ್ಯೂ, ಚೈನ್ ರೂಲ್, ಕಂಡೀಷನ್ಸ್ ಫಾರ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ. ಓಕೆ, ಅದನ್ನು ಬಿಟ್ಟರೆ ಮ್ಯಾಕ್ಸಿಮಮ್ ಏರಿಯಾ ಆಫ್ ರೆಕ್ಟಾಂಗಲ್ ಇನ್ಸ್ಕ್ರೈಬ್ಡ್ ಇನ್ ಅ ಸರ್ಕಲ್ ಆಫ್ ರೇಡಿಯಸ್ ಅಕರ್ಸ್ ವೆನ್ ರೆಕ್ಟಾಂಗಲ್ ಇಸ್ ಅ ಸ್ಕ್ವೇರ್. ಇದ್ರ ಮೇಲೆ ಒಂದು ಪ್ರಶ್ನೆ ಇದೆ ನಮ್ಮ ಎಕ್ಸಸೈಸ್ ಬುಕ್ಸಲ್ಲಿ. ಓಕೆ, ಅದನ್ನು ನೀವು ನೋಡ್ಬೋದು. ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಇನ್ಸ್ಕ್ರೈಬ್ಡ್ ಇನ್ ಎ ಸ್ಪಿಯರ್ ಆಫ್ ರೇಡಿಯಸ್ ಅಕರ್ಸ್ ಎಟ್ ದ ಹೈಟ್ ಆಫ್ 2r/√3. ಸೊ ಸ್ಟೂಡೆಂಟ್ಸ್ h is equal to 4/3 ಈ ಸ್ಟೇಟ್ಮೆಂಟಿಗೆ tan ಇನ್ವರ್ಸ್ ಆಫ್ √2 ರೆಕ್ಟಾಂಗಲ್ ಇಸ್ ಅ ಸ್ಕ್ವೇರ್. ನೋಡಿ, ಈ 5 ರಿಸಲ್ಟ್ಗಳಿದಾವೆ ನೋಡಿ. ಇದು ಜಾಸ್ತಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯೂಸ್ ಆಗುತ್ತೆ, ಬೋರ್ಡ್ ಎಕ್ಸಾಮ್ಸಲ್ಲಿ ಯೂಸ್ ಆಗುತ್ತೆ ಇಫ್ ಯು ನೋ ದಿಸ್ ರಿಸಲ್ಟ್ಸ್. ಸೊ ಇದು ನಿಮ್ಗೆ ಗೊತ್ತಿದ್ರೆ ನೀವು ಇದನ್ನೇ ನೀವು ಡಿರೈವ್ ಮಾಡಬೇಕಾಗಿರೋದು, ಬರ್ಸ್ಬೇಕಾಗಿರೋದು. ಓಕೆ, ಸೊ ದೀಸ್ ಆರ್ ದ ಫಾರ್ಮುಲಾಸ್ ವಿಚ್ ಆರ್ ವೆರಿ ಯೂಸ್ಫುಲ್. ಇಲ್ಲಿ ಫಾರ್ಮುಲಾಸ್ ಕ್ವಿಕ್ ಫಾರ್ಮುಲಾ ಬಾಕ್ಸ್ ನೋಡಿದ್ದೀವಿ, ಕಾನ್ಸೆಪ್ಟ್ಸ್ ನೋಡಿದ್ದೀವಿ, ಕಾನ್ಸೆಪ್ಟ್ ವೈಸ್ ಫಾರ್ಮುಲಾಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಮ ಫಾರ್ಮುಲಾಸ್ಗಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿಯ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಅಕಸ್ಮಾತ್ ಅಕಾಡೆಮಿಕಲಿ ಸ್ಟಕ್ ಆಗಿದ್ದಾರೆ ಅಥವಾ ನೀವು ಇನ್ನೂ ಜಾಸ್ತಿ ಪ್ರೋಗ್ರೆಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಹಿಂದ್ಗಡೆ ಒಂದು ನಂಬರ್ ಬರ್ದಿನಲ್ಲ, ನಂಬರ್ಗೆ KCET PU2 ಅಂತ ಮೆಸೇಜ್ ಮಾಡಿ ನಮ್ಮ ಬ್ಯಾಚಸ್ನ ಜಾಯ್ನ್ ಆಗಿ. ನಮ್ಮ ಬ್ಯಾಚಸಲ್ಲಿ ನಾವು ಡೈಲಿ ಲೈವ್ ಕ್ಲಾಸಸ್ನ ಮಾಡ್ತೀವಿ, ಡೈಲಿ DPPsನ ಕೊಡ್ತೀವಿ, ಡೌಟ್ ಸಾಲ್ವಿಂಗು, ಗೈಡೆನ್ಸು, ಮೆಂಟರ್ಶಿಪ್ ಇವೆಲ್ಲ ಕೊಡ್ತೀವಿ. ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ನಿಮ್ಮ ಅಕಾಡೆಮಿಕ್ ಜರ್ನಿಯಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಚಿಕ್ಕ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಇದೇ ರೀತಿಯ ವಿಡಿಯೋ. ಓಕೆ, ಫೈನಲ್ ರಿವಿಷನ್ ಪಾಯಿಂಟ್ಸ್ ಬಂದಿದೆ. ಸೊ ದೀಸ್ ಆರ್ ದ ಫೈನಲ್ ರಿವಿಷನ್ ಪಾಯಿಂಟ್ಸ್. ನಾನು ಇಲ್ಲಿ ಬಿಟ್ಬಿಡ್ತೀನಿ, ನೀವು ನೋಡ್ಕೋಬೋದು ಇದನ್ನು. ಪ್ರೆಟಿ ಸಿಂಪಲ್ ಇದು. ಸೊ ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪರೀಕ್ಷೆ ಚಾನಲ್ನ ಫಾಲೋ ಮಾಡ್ಕೊಂಡಿರ್ತೀರಿ. ಮತ್ತು ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವುದ್ರ ಮೇಲೆ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಓಕೆ ಅಂತ ಹೇಳ್ತಾ ಸಿ ಯು ಸೂನ್, ಟೇಕ್ ಕೇರ್ ಆ್ಯಂಡ್ ಬೈ ಬೈ.